ಮೇಲ್ ಡಾಮಿನೇಷನ್, ಮೇಲ್ ಪಾಲಿಟಿಕ್ಸ್, ಜೆಂಡರ್ ಬಯಾಸ್ ಎಲ್ಲನೂ ಇದೆ. ಕ್ಯಾಸ್ಟ್ ಸಿಸ್ಟಮ್ ಖಂಡಿತ ಇದೆ ಸರ್. ನಾನೇ ಮೇಲ್ಜಾತಿಯವಳು ಆಗಿಲ್ಲದೆ ಇದ್ದಿದ್ದರೆ ನನಗೆ ಇಷ್ಟು ಇದು ಸಿಕ್ತಿತ್ತು. ಐ ಹ್ಯಾವ್ ಮೈ ಓನ್ ಡೌಟ್ಸ್. ಮೇಲ್ಜಾತಿ ಅನ್ನುವಂಥ ಇಂಟರ್ಪ್ರಿಟೇಷನ್ ಕೂಡ ಅದರ ರಿಲೇಟಿವಿಟಿನೇ, ಸಾಪೇಕ್ಷತೆನೇ. ಲಿಂಗಾಯತನ ಅಲ್ಲ, ಹೆಣ್ಣಿನಷ್ಟು ಕೆಳಜಾತಿಯವ್ರು ಇನ್ಯಾರೂ ಇಲ್ಲ, ಅದು ಬೇರೆ ವಿಷಯ. ಆದರೆ ಸಾಮಾಜಿಕವಾಗಿ ಹಾಗೊಂದು ಜಾತಿ ಹಿನ್ನೆಲೆಯಿಂದ ಬಂದಿದ್ದರಿಂದ ನನಗಿಷ್ಟು ಸಿಗ್ತಾ ಐ ಡೋಂಟ್ ನೋ ಬಟ್ ಐ ಹ್ಯಾವ್ ಮೈ ಓನ್ ಡೌಟ್ಸ್. ಈ ಪ್ರಶ್ನೆ ನಾನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಇಂಥ ಪ್ರಶ್ನೆಗಳನ್ನು, ಅಪ್ರಿಯವಾದ ಪ್ರಶ್ನೆಗಳನ್ನ ನಾವು ಇಟ್ಕೊಳ್ಳದೆ ಹೋದರೆ ನಮಗೊಂದು ವಿವೇಕ, ಒಂದು ಎಚ್ಚರ ಅಥವಾ ವಾಸ್ತವವನ್ನು ಗ್ರಹಿಸೋದಕ್ಕೆ ನಮ್ಗೆ ತೊಂದರೆಗಳಾಗಬಾರ್ದು ಅಂತ ನಾನು ಒಬ್ಬ ಬರಹಗಾರನಾಗಿ ನಿಮಗೆ ಕೇಳೋ ಪ್ರಶ್ನೆ ಮೇಡಮ್, ವ್ಯಕ್ತಿ ಇಂಡಿಪೆಂಡೆಂಟಾಗಿ ಬದುಕಲಿಕ್ಕೆ ಹೆಣ್ಣು ಯಾವ್ಯಾವ ಮಾದರಿಗಳನ್ನು ರೂಪಿಸ್ಕೊಳ್ಬೇಕು? ಒಂದು ಸತ್ಯ ಏನು ಅಂದರೆ, ಇಷ್ಟು ನನ್ನ ಅನುಭವದಲ್ಲಿ ನಾನು ಹೇಳೋದು, ತುಂಬ ಜನ ಹೆಣ್ಮಕ್ಕಳಿಗೆ ಅವ್ರ ಗಂಡಂದ್ರ ಬಗ್ಗೆ ಒಂದು ಅನುಕಂಪ ಇರುತ್ತೆ. ಅಂದರೆ ಆ ಅನುಕಂಪದ ಮೂಲ ಯಾವುದು ಗೊತ್ತಾ? ಅವ್ರು ಇಲ್ಲದೆ ನಾವು ಬದುಕೋಕ್ಕಾಗಲ್ಲ ಅಂತಲ್ಲ, ನಾವಿಲ್ಲದೆ ಅವಾಗ ಬದುಕೋಕ್ಕಾಗಲ್ಲ ಅಂತ.